there is one thing I do not like about this industry, which is singers are treated better than musicians. ಹೌದು. And my mom being a musician, it hits very close to the heart, right? Correct. Because she's not a singer, she's a musician. Any stage that the local film industry does, singer, music director, musicians at the side of the stage. But they are the main part of the song. Without them, there is no song. P.B. Srinivas sir sings it, or S.P. Balasubramaniam sir sings it, or Rajkumar sir sings it. We have had that in so many instances. The same music director, many different singers, but no one knows the names of the musicians. ನನ್ನ ಇಡೀ ಜಗತ್ತು ಏನಿತ್ತು ಅಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ದೇವರ ನಾಮ, ಜನಪದ ಗೀತೆ, ಭಾವಗೀತೆ. ಇದು ಬಿಟ್ಟು ಈ ಜಗತ್ತಿನಲ್ಲೇ ಬೇರೆ ಥರದ ಸಂಗೀತ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಮೇಡಮ್, ಈಗ ನಿಮ್ಮ ಹಾಗೇನೆ ಇರುವ ಒಬ್ಬ ಮಗ ಕೂಡ ಅವರು ಸಂಗೀತದ ದಾರಿಯಲ್ಲೇ ಮುನ್ನಡೆದಿದ್ದಾರೆ ಅಂತ ಕೇಳಲ್ಪಟ್ಟೆ. ಆದರೆ ನಿಮ್ಮ ದಾರಿ ಬೇರೆ, ಅವರ ದಾರಿ ಬೇರೆ. ಆದರೆ ಎರಡೂ ಬೇಸಿಕ್ ಒಂದೇ, ನಮ್ಮ ಹಿಂದೂಸ್ತಾನಿ ಅಥವಾ ಶಾಸ್ತ್ರೀಯ ಸಂಗೀತದ ಬೇಸಲ್ಲಿ. ಆ ಬೇಸನ್ನು ಗಟ್ಟಿಯಾಗಿದ್ದರೆ ಅದು ಯಾವುದನ್ನು ಕಟ್ಬೋದು ಅಂತ ಹೇಳ್ತಾರೆ. ಸೊ ಮಗನ ಬಗ್ಗೆ ಹೇಳಿ. ನನಗೆ ಯೋಗೀಂದ್ರ ಹರಿಪ್ರಸಾದ್ ಅಂತ ಒಬ್ಬನೇ ಮಗ. ಅವನ ವಿಶೇಷತೆ ಏನು ಅಂತಂದರೆ, ಇಂಜಿನಿಯರಿಂಗ್ ಮೆರಿಟ್ ಸೀಟ್ ಸಿಕ್ಕಿತ್ತು. ಅದು ಒನ್ ಇಯರ್ ಓದ್ದ. ಆಮೇಲೆ ಅವನಿಗೆ ಮ್ಯೂಸಿಕ್ಕಿನ ಒಲವು ಹೆಚ್ಚಾಗಿ ಸ್ಟಡೀಸ್ನ ಬಿಟ್ಬಿಟ್ಟು ಫುಲ್ ಟೈಮ್ ಮ್ಯೂಸಿಷಿಯನ್ ಆಗಿದ್ದಾನೆ. ಅಂದರೆ ಅವನಿಗೆ 24/7 ಮ್ಯೂಸಿಕ್ ಅವನ ಜೊತೆಗಿರಬೇಕು ಅನ್ನೋ ಒಂದು ಹಂಬಲ. ಆ ಡಿಸಿಷನ್ ತೊಗೊಳೋದು ಎಲ್ರಿಗೂ ಸಾಧ್ಯ ಇಲ್ಲ, ಅದು ಕೆಲವರಿಗೆ ಸಾಧ್ಯ. ಅದು ತೊಗೊಂಡು ಅದನ್ನು ಮಾಡಿಸ್ಕೊಳ್ಳೋದು ಇನ್ನೂ ಒಂದು ದೊಡ್ಡ ಕಷ್ಟ. ಸೊ ಚಿಕ್ಕ ವಯಸ್ಸಿಂದ ಸುಮಾರು ಒಂದು 3 ವರ್ಷದ ಮಗುವಿಂದ ನನ್ನ ಜೊತೆಗೆ ಅವನು ಶೋಸ್ಗಳನ್ನ ನುಡಿಸಿದ್ದಾನೆ, ಪ್ರೋಗ್ರಾಮ್ಗಳನ್ನ ನುಡಿಸಿದ್ದಾನೆ. ಇದುವರೆಗೂ ಒಂದು 800 ಪ್ರೋಗ್ರಾಮ್ಗಳನ್ನ ನನ್ನ ಜೊತೆಗೆ ಅವನು ನುಡಿಸಿದ್ದಾನೆ. ಕಾಲಾಂತರದಲ್ಲಿ ಅವನದೇ ಒಂದು ಹೆಜ್ಜೆಯನ್ನು ಇಡೋಕ್ಕೆ ಶುರು ಮಾಡ್ದ. ಪೈನಾಪಲ್ ಎಕ್ಸ್ಪ್ರೆಸ್ ಅಂತ ಒಂದು ಬ್ಯಾಂಡ್ ಇದೆ, ಅದು ಖ್ಯಾತಿಯನ್ನು ಗಳಿಸ್ತಾ ಇದೆ. ಸೊ ಆ ಬ್ಯಾಂಡಲ್ಲಿ ಮೆಟಲಿಕ್ ಮ್ಯೂಸಿಕ್ಕು ಆ್ಯಂಡ್ ಜಾಝು, ಹಿಂದೂಸ್ತಾನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎಲ್ಲ ಇಂಗ್ರೀಡಿಯೆಂಟ್ಸ್ ಅದರಲ್ಲಿದೆ. ಹಾಗೆ ಚಲನಚಿತ್ರ ಗೀತೆಗಳನ್ನ ಕೂಡ ಅವರು ಅಳವಡಿಸ್ಕೊಂಡು ದೊಡ್ಡ ದೊಡ್ಡ ಶೋಗಳನ್ನು ಮಾಡಿದ್ದಾರೆ, ದೊಡ್ಡ ದೊಡ್ಡ ಕಾಂಪಿಟೇಷನ್ಸ್ನ ಗೆದ್ದಿದ್ದಾರೆ. ಅದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ನನ್ನ ಮಗ ಕಲೆಯನ್ನೇ ಉಸಿರಾಗಿಸ್ಕೊಂಡಿರೋದು ಎಲ್ರಿಗೂ, ಎಲ್ಲ ತಂದೆ ತಾಯಿಗಳು ಆ ಭಾಗ್ಯನ ಪಡ್ಕೊಂಡಿರೋಕ್ಕೆ ಸಾಧ್ಯ ಇರಲ್ಲ ಕೆಲವೊಮ್ಮೆ. ಬಟ್ ಐ ಆಮ್ ವೆರಿ ಫಾರ್ಚುನೇಟ್. ಅವನು ಸಂಗೀತಗಾರನಾಗಿ ಅವನದೇ ಆದ ಒಂದು ಮಜಲಿನಲ್ಲಿ ಹೆಸರನ್ನು ಮಾಡ್ತಿರೋದು, ಅದು ನನಗೆ ತುಂಬ ಸಂತೋಷ ಸರ್. ನಿಮ್ಮ ಕುಟುಂಬದ ದೃಷ್ಟಿಯಿಂದ ಎಷ್ಟನೇ ತಲೆಮಾರು ನಿಮ್ಮ ಮಗ? ಇದು ನನ್ನ ಮಗ 3ನೇ ತಲೆಮಾರಾಗುತ್ತೆ. ಆದರೆ ನಮ್ಮ ತಾಯಿಗೆ 4ನೇ ತಲೆಮಾರಿನ ಮರಿ ಮಕ್ಕಳು ಇದ್ದಾರೆ. ಆ ರೀತಿ ಈಗ ಕಾಲದಲ್ಲಿ ನಿಮ್ಮ ಮಗನ ಸಣ್ಣ ವಯಸ್ಸಿನವರು ಇಷ್ಟು ಶುದ್ಧವಾಗಿ ಸಂಗೀತವನ್ನು, ಬದುಕನ್ನು, ನೀವು ಆಗ ಮಾತಾಡ್ತಾ ಅವನು ಸಂಗೀತ ಮತ್ತು ಅವನದೇ ಆದ ದಾರಿಯಲ್ಲಿದ್ದರೂ ಕೂಡ ಅವನು ಬಹಳ ಅವನದೇ ಆದಂಥ ಒಂದು ಸಂಸ್ಕಾರವನ್ನು ಹೊಂದಿದ್ದಾನೆ ಅಂತ ಕೇಳಲ್ಪಟ್ಟೆ. ಹೇಳಿ. ಅದಂತೂ ಖಂಡಿತವಾಗಿ ಸತ್ಯ. ಎಷ್ಟೊಂದು ದೊಡ್ಡ ವೇದಿಕೆಯಲ್ಲಿ ಹೋದರೂ ಕೂಡ ಯಾವ ಅಹಂನ ಬೆಳೆಸ್ಕೊಳ್ದಿರ ಒಂದು ಕರೆಕ್ಟಾಗಿ ಒಂದು ರೂಟ್ ಅಂತ ಇಟ್ಕೊಂಡಿದ್ದಾನೆ, ಅದರಲ್ಲೇ ನಡೀತಾ ಇದ್ದಾನೆ. ಅದು ನಿಜಕ್ಕೂ ತಂದೆ ತಾಯಿಗೆ ಅದಕ್ಕಿಂತ ಹೆಮ್ಮೆ ವಿಷಯ ಬೇರೆಯೇ ಇಲ್ಲ. ಮತ್ತು ಯಾವ ಒಂದು ಹ್ಯಾಬಿಟ್ಸ್ಗೆ ಒಳಗಾಗೋದು, ವ್ಯಸನಕ್ಕೆ ಒಳಗಾಗೋದು ಅದನ್ನು ಮಾಡಿಲ್ಲ ಅವನು. ಅದೊಂದು ತುಂಬ ಹೆಮ್ಮೆಯ ಒಂದು ಸಂಗತಿ. ಅವನು ಹೋಗೋ ವೇದಿಕೆಗಳೆಲ್ಲ ಸ್ವಲ್ಪ ವೆಸ್ಟರ್ನ್ ಮ್ಯೂಸಿಕ್ನ ಕೇಳುವಂಥದ್ದಾಗಿರ್ಬೋದು, ಅಥವಾ ಹೆಚ್ಚಿಗೆ ಕಾಲೇಜ್ ಶೋಸು. ಅಂದರೆ ಅವನು ತುಂಬ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ. ಅವನು ದಾಪುಗಳನ್ನ ಹಾಕ್ತಾ ಇದ್ದಾನೆ. ಆದರೆ ಇನ್ನೂ ಅಷ್ಟು ಪ್ರೋತ್ಸಾಹ ಬೇಕು. ಯಾಕೆಂದರೆ ಸಂಗೀತವನ್ನೇ ನೆಚ್ಕೊಂಡು ನಾನು ಬದುಕ್ತೀನಿ ಅಂತ ಒಂದು ದಿಟ್ಟ ಹೆಜ್ಜೆ ಇಡೋದು ಎಲ್ರಿಗೂ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನ ಆಶೀರ್ವಾದ ಮತ್ತು ಎಲ್ಲರ ಪ್ರೋತ್ಸಾಹ ಅವನಿಗಿರಲಿ ಅಂತ ಬಹಳ ಪರ್ಫೆಕ್ಷನಿಸ್ಟ್ ಅಂತ ಹೇಳ್ತಾ ಇದ್ರಿ. ಹೌದು, ಅದೊಂಥರ ಬೂನು ಹೌದು. ನನ್ನ ಪಾಲಿಗೆ ಅದೊಂಥರ ಬೂನ್ ಅಲ್ಲ. ಯಾಕೆಂದರೆ ನಾನು ಅವನು ನುಡಿಸುವಾಗ ಬೇಕಾದಷ್ಟು ವಾಗ್ಯುದ್ಧಗಳು ನಡೆಯುತ್ತೆ. ನೀನು ಇಲ್ಲಿ ಇನ್ನೂ ಚೆನ್ನಾಗಿ ನುಡಿಸ್ಬೇಕು, ಇನ್ನೂ ಪರ್ಫೆಕ್ಟಾಗಿ ತಿಳ್ಕೋಬೇಕು ಅಂತ ನನಗೆ ಅವನು ಮಾರ್ಗದರ್ಶನ ಮಾಡ್ತಾನೆ. ಆ ವಿಷಯದಲ್ಲಿ ನಾನು ತುಂಬ ಕಲಿಯೋದಿದೆ ಅವನಿಂದ. ಹೇಳಿ ಅಮ್ಮನ ಬಗ್ಗೆ. ಇಷ್ಟೊತ್ತು ಅಮ್ಮ ನಿಮ್ಮ ಬಗ್ಗೆ ಹೇಳಿದರು. ಏನು ಹೇಳೋದು ಅಂದರೆ, ತಾಯಿ ಕಡೆಯಿಂದ ಸಂಗೀತ ಬಂದಿದೆ, ತಂದೆ ಕಡೆಯಿಂದ ಬ್ರೈನ್ಸ್ ಬಂದಿದೆ ಅಲ್ಲ. ಸೊ ಐ ಹಿಟ್ ದ ಜಾಕ್ ಪಾಟ್ ಜೆನೆಟಿಕಲಿ ಸ್ಪೀಕಿಂಗ್. ಸೊ ಒಳ್ಳೆ ಕಾಂಬಿನೇಷನ್. ದಟ್ಸ್ ಅ ಗುಡ್ ಕಾಂಬಿನೇಷನ್. ಹೌದು, ಕನ್ನಡದಲ್ಲಿ ಅಷ್ಟೊಂದು ಫ್ಲೂಯೆಂಟ್ ಅಲ್ಲ, ಬಟ್ ನಾನೊಂದು ಪ್ರಯತ್ನ ಮಾಡ್ತೀನಿ ಮಾತಾಡೋದಕ್ಕೆ. ಇವಾಗ ನನಗೆ ನಮ್ಮ ತಾಯಿಯ ಬಗ್ಗೆ ಏನು ಹೆಮ್ಮೆ ಆಗೋದು ಅಂದರೆ, ಮೇನ್ ವಿಷಯ, ಯಾರಾರ ಬಂದು ಸಂಗೀತದಲ್ಲಿ
ಇಷ್ಟೇ ರೂಲ್ಸ್ ಇರೋದು. ಈ ರೂಲ್ಸ್ ಬಿಟ್ಟು, ಈ ಬೌಂಡ್ರಿಯನ್ನು ಬಿಟ್ಟು ಕ್ರಾಸ್ ಮಾಡಿದವರು ಒಂಥರ ಎನಿಮಿಗಳಾಗ್ಬಿಡ್ತಾರೆ. ನಮ್ಮ ಹಾರ್ಡ್ ಕೋರ್ ಶಾಸ್ತ್ರೀಯ ಸಂಗೀತ ನಮ್ಮ ಗುರುಗಳಾಗಿರಲಿ, ಆರ್ ಎನಿವನ್ ದ ಮೇನ್ ಲೀಡರ್ಸ್ ಆಫ್ ಅವರ್ ಮ್ಯೂಸಿಕ್, ಕ್ಲಾಸಿಕಲ್ ಮ್ಯೂಸಿಕ್ ಫೀಲ್ಡ್. ಇಫ್ ಯು ಕ್ರಾಸ್ ಅ ಸರ್ಟನ್ ಬೌಂಡ್ರಿ, ಅವ್ರಿಗೆ ದೇ ಕನ್ಸಿಡರ್ ಯು ಅನ್ ಎನಿಮಿ ಆಫ್ ಮ್ಯೂಸಿಕ್ ಇಟ್ ಸೆಲ್ಫ್. ಸೊ ಮೈ ಲೈಫ್ ಇಸ್ ಆಲ್ ಅಬೌಟ್ ಬ್ರೇಕಿಂಗ್ ದೋಸ್ ಎಕ್ಸಾಕ್ಟ್ ರೂಲ್ಸ್. ಮ್ಯೂಸಿಕ್ಗೆ ಯಾಕೆ ರೂಲ್ಸ್ ಇರಬೇಕು? ಮ್ಯೂಸಿಕ್ಗೆ ಯಾಕೆ ಒಂದು ವೈ ಶುಡ್ ವಿ ರೆಸ್ಟ್ರಿಕ್ಟ್ ಮ್ಯೂಸಿಕ್? ಒಂದು ಬೌಂಡ್ರಿ ಯಾಕಿರಬೇಕು? ಐ ಥಿಂಕ್ ನನ್ನ ಪ್ರಕಾರ ಮ್ಯೂಸಿಕ್ is the one thing, is one of the very few things in the world that can bring people together, because we have so many things dividing us as human beings. Why should we make music another thing which divides us as human beings, right? We've already done that enough in the world. ಇವಾಗ ಅಮ್ಮ ಏನು ಮಾಡಿರೋದು ಅಂದರೆ, ಒಂದು ವೀಣೆ ಅಂತ ಒಂದು ಇನ್ಸ್ಟ್ರೂಮೆಂಟ್ ತೊಗೊಂಡು ಅದರಲ್ಲಿ ಚಲನಚಿತ್ರ ಗೀತೆಗಳನ್ನು ನುಡಿಸೋದು. ಇಟ್ ವಾಸ್ ಅನ್ಹರ್ಡ್ ಆಫ್ back when she started doing it, right? So even till very recently, even till 5-6 ವರ್ಷದ ಕೆಳಗಡೆ ತನಕನೂ a lot of people had some kind of negative outlook towards, exploring something so taboo on classical instrument like Veena. But that exact fact is what makes me so proud of what she's achieved, because when you're going against the leaders of classical music to do something on your own, to do something new on an instrument, which is truly remarkable if you ask me. So that is one very inspiring thing about her, and my grandma, and her brother, her sister, everyone who's encouraged her to do this. Because I'm sure along the way ಯಾರು ಬಂದು ಹೇಳಿರೋರು, ಯಾಕ್ರಿ ಈ ಥರ ವೀಣೆನಲ್ಲಿ ಈ ಥರ ನುಡ್ಸೋಕೆ ಬಿಡ್ತಾ ಇದ್ದೀರಾ, ನಿಮಗೇನು ಏನೂ ಅನ್ಸಲ್ವ ಅಂತ ಕೇಳಿರೋರು ಇರ್ತಾರೆ. ಅದನ್ನು ಮೀರಿನೂ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಇದನ್ನು ಪರ್ಸ್ಯೂ ಮಾಡೋದಕ್ಕೆ ಎಂಕರೇಜ್ ಮಾಡಿರೋರು, ಮತ್ತು ಅಮ್ಮನ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್ ಟುವರ್ಡ್ಸ್ ದಟ್. 140 ಮೂವೀಸಿಗೆ ನುಡಿಸಿದೆ ಇವಾಗ, ಅಬೌಟ್ 140 ಮೂವೀಸ್. ದಟ್ ಈಸ್ huge landmark for any musician, let alone a Veena player in the Kannada film industry, which is unheard of. So yeah, so that makes me very proud of her. ಮತ್ತೆ ದಟ್ಸ್ ಅಮ್ಮನಿಂದ ಏನು ಇನ್ಸ್ಪೈರ್ ಆದ್ರಿ? ದಟ್ ಈಸ್ ದ ಮೇನ್ ಇನ್ಸ್ಪಿರೇಷನ್. ಸೊ ನಾನು ಹೇಳಿದ್ನಲ್ಲ ಇವಾಗ, ನಾನು ತೊಗೊಂಡಿರೋ ಒಂದು ಹೆಜ್ಜೆ ಯಾವ ವರ್ಷದಲ್ಲಿ, 2015 ಅರೌಂಡ್ 2015 I had to drop out of college, having studied 1 year. I was doing well. I liked engineering ತುಂಬ ಇಷ್ಟ ಆಯ್ತು ನನಗೆ. ಅದು ಆ ಬ್ರಾಂಚ್ ಕೂಡ ಇಷ್ಟ ಆಯಿತು. ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಕೂಡ ಬಂದಿತ್ತು ನನಗೆ. ಅದನ್ನು ಆದಮೇಲೂ ಐ ವಾಸ್ ಲೈಕ್, ಓಕೆ, ಮೈ ಟೈಮ್ ಇಸ್ ಬೆಟರ್ ಸ್ಪೆಂಟ್ ಡೂಯಿಂಗ್ ಸಮಥಿಂಗ್ ಐ ಆಮ್ ವೇ ಬೆಟರ್ ಅಟ್, ವಿಚ್ ಇಸ್ ಮ್ಯೂಸಿಕ್. ಇನ್ಫ್ಯಾಕ್ಟ್ ಆ ಡಿಸಿಷನ್ನ ನಾನು ಇನ್ನೂ ಬೇಗಲೇ ತೊಗೋಬಹುದಾಗಿತ್ತು. ಯಾಕೆಂದರೆ ಆ ಅನಿಸಿಕೆ ಬಂದಿದ್ದು ನನಗೆ ನಾನು 15 ವರ್ಷ ಇರ್ಬೇಕಾದ್ರೆ. ಅಂದರೆ ಸಾರಿಗಮಪ ಲಿಟಲ್ ಚಾಂಪ್ಸ್ ಅಂತ ಒಂದು ಕಾಂಪಿಟೇಷನ್ ಇತ್ತು. ಅದು ಒಂದೂಕಾಲು ವರ್ಷ ನಡೀತಲ್ವ ಅದು. ನಾನು 9ನೇ ಕ್ಲಾಸಿಂದ 10ನೇ ಕ್ಲಾಸ್ ಇರ್ಬೇಕಾದ್ರೆ ಆಗಿದ್ದದು. 8 ತಿಂಗಳು ಆಯಿತು. ಹಾಂ, ಅದು ನಡೆದಾಗ ಥ್ರೂ ದ ಜರ್ನಿ ಐ ರಿಯಲೈಸ್ ದಟ್ there is one thing I do not like about this industry, which is singers are treated better than musicians. ಹೌದು. And my mom being a musician, it hits very close to the heart, right? Correct. Because she's not a singer, she's a musician. And I was seeing there is a disparity. Like you see any stage that the local film industry does, singer, music director, musicians at the side of the stage. But they are the main part of the song. Without them, there is no song. You can have a hit song even if P.B. Srinivas sir sings it, or S.P. Balasubramaniam sir sings it, or Rajkumar sir sings it. We have had that in so many instances. The same music director, many different singers, but no one knows the names of the musicians. Right? The song depends on these people. So I'm like, okay, ಏನಿದು, ಯಾಕೆ ಇಷ್ಟು ಡಿಸ್ಪ್ಯಾರಿಟಿ ಇದೆ ಅಂತ ಆವಾಗಲೇ ಬಂತು ನನಗೆ ಆ ಥಾಟ್. ಆವಾಗ ನಾನು ರಿಯಲೈಸ್ಡ್, ವೇರ್ ವುಡ್ ಐ ರಾದರ್ ಬಿಲಾಂಗ್? ನಾನೊಬ್ಬ ಗಾಯಕನಾಗಿ ಡು ಐ ಸಿ ಮೈ ಸೆಲ್ಫ್ ಲೇಟರ್, ಆರ್ ಡು ಐ ಸಿ ಮೈ ಸೆಲ್ಫ್ ಕ್ರಿಯೇಟಿಂಗ್ ಮ್ಯೂಸಿಕ್ ಫ್ರಮ್ ನಥಿಂಗ್? ಸೊ
I think a lot of things, having a musical family in the first place, that would have played a huge role in my thought process initially itself. If I did not have this background, ನನಗೆ ಗೊತ್ತೇ ಆಗಿರ್ತಿರಲಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಐ ವುಡಂಟ್ ಹ್ಯಾವ್ ಈವನ್ ನೋನ್ ದಟ್ ಈಸ್ ಪಾಸಿಬಲ್. ಬಟ್ ಸೊ ಆ ಥರ ಒಂದು ಇನ್ಸ್ಪಿರೇಷನ್ನು ಕಪಲ್ಡ್ ವಿತ್ ಎಕ್ಸ್ಪ್ಲೋರಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮ್ಯೂಸಿಕ್ ಅಟ್ ದಟ್ ಏಜ್. ಅಲ್ಲಿ ತನಕ ನನ್ನ ಇಡೀ ಜಗತ್ತೇನಿತ್ತು ಅಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ದೇವರನಾಮ, ಜನಪದ ಗೀತೆ, ಭಾವಗೀತೆ. ಇದು ಬಿಟ್ಟು ಈ ಜಗತ್ತಿನಲ್ಲೇ ಬೇರೆ ಥರದ್ದು ಸಂಗೀತ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಅದು ಯಾವಾಗ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತೋ, ಈ ಒಂದು ಫೌಂಡೇಶನ್ ಇದೆಯಲ್ಲ, ಲೈಕ್ ಅಮ್ಮ ಸೆಡ್, ಐ ಥಿಂಕ್ ಲೈಕ್ ಯು ಸೆಡ್ ಅರ್ಲಿಯರ್, ಇಟ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಮ್ಯೂಸಿಕಲ್ ಫೌಂಡೇಶನ್ಸ್ ಯು ಕ್ಯಾನ್ ಗೆಟ್ ಇನ್ ದಿ ಎಂಟೈರ್ ವರ್ಲ್ಡ್. That and probably jazz music is the two strongest forms of foundation you can get, which again for me came from my mom. So we 3 ವರ್ಷ ಇರ್ಬೇಕಾದ್ರೆ ನಮ್ಮ ಸ್ಕೂಲ್ನಲ್ಲಿ ಯಾವುದೋ ಫಂಕ್ಷನಲ್ಲಿ ಫಸ್ಟ್ ಟೈಮ್ ಹಾಡಿದ್ದು ನಾನು ಅನಿಸುತ್ತೆ. ಪ್ಲೇ ಹೋಮಲ್ಲಿ ಫಂಕ್ಷನ್ ಇತ್ತು, ಅಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ರು, ಫೋಟೋಗಳೆಲ್ಲ ಇದೆ. ನಾನು ಹಾಡಲ್ಲ ಅಂದಿದ್ದಂತೆ, ಏನೋ ಮಾಡಿ ಹಾಡಿಸಿದ್ದಾರೆ ಪಾಪ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಆ ಬ್ಯಾಕ್ಗ್ರೌಂಡಿಂದ ಸ್ಟಾರ್ಟ್ ಆಗಿದ್ದು. ಟುಡೇ ಆಲ್ ಆಫ್ ದ್ಯಾಟ್ ಹಸ್ ಲೆಡ್ me being here, and I am really enjoying my life. I am very happy with what I am doing. So there is when you meet a very successful person, ಅವರು ಎಷ್ಟೇ ಹೇಳಿದ್ರು ಇದು ನಾನು ಒಂದು ಹಾರ್ಡ್ ವರ್ಕ್ ಮಾಡಿರೋದು, ನನ್ನ ಪ್ರೋತ್ಸಾಹಿಸಿರೋರು ನನ್ನ ತಂದೆ ತಾಯಿ, ನನ್ನ ಫ್ಯಾಮಿಲಿ ಎಲ್ಲ ನಮ್ಮ ಹಾರ್ಡ್ ವರ್ಕಿಂದ ಅಂತ ಹೇಳ್ಬಿಡ್ತಾರೆ. But what most successful people conveniently ignore is the fact that there are 1,000 factors that are out of your control at any given point of time that are also working for you. Okay, we should always be thankful for that. So ನನಗೆ ಗೊತ್ತಿಲ್ಲದೆ ಇರೋ ಜನ ಏನೇನು ನನ್ನ ಬಗ್ಗೆ ಒಳ್ಳೆ ಮಾತಾಡಿದಾರೋ, ಅಮ್ಮನ ಬಗ್ಗೆ ಒಳ್ಳೆ ಮಾತಾಡಿದಾರೋ, ಅದರಿಂದ ಅವ್ರು ಇನ್ನೊಬ್ರಿಗೆ ಹೇಳಿ ಅಥವಾ ನಮ್ಮ ವಿಡಿಯೋ ಲಿಂಕ್ನೇ ಅದು ಕಳಿಸಿ ತೋರಿಸಿ, ಆ ಥರ 1,000 ಫ್ಯಾಕ್ಟರ್ಸ್ ಇರುತ್ತೆ. ಬರೀ ನಾನು ನನ್ನ ಹಾರ್ಡ್ ವರ್ಕಿಂದ ಇದಾಗ್ಬಿಟ್ಟಿದೆ ಅಂತ ಯಾರು ಹೇಳ್ತಾರೋ ಅದು ಇನ್ಸ್ಟೆಂಟ್ ಸುಳ್ಳದು. ಇಟ್ ಕೆನಾಟ್ ಬಿ ಟ್ರೂ. ಇಟ್ಸ್ ನಾಟ್ ಜಸ್ಟ್ ಯುವರ್ ಹಾರ್ಡ್ ವರ್ಕ್, ಇಟ್ಸ್ ಆಲ್ವೇಸ್ a million factors that are out of your control that are also doing so much for you. So I think as a family we are very grateful for that, and I am grateful to be in this family. ಬಹುಶಃ ನಿಮ್ಮ ತಂದೆಯು ನಿಮ್ಮ ಏಳಿಗೆಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಹೌದು, ತುಂಬ ದೊಡ್ಡ ಪಾತ್ರ ವಹಿಸಿದ್ದಾರೆ. ನಾನು ಎಷ್ಟು ವಯಸ್ಸಾಗಿತ್ತು ನನಗೆ ದಿವ್ಯಗಾನ ಮತ್ತು ಬಾರ ವೆಂಕಟರಮಣ 7 ವರ್ಷ ಅಂಡ್ 10 ವರ್ಷ 7 ವರ್ಷ ಮತ್ತು 10 ವರ್ಷ ಇರ್ಬೇಕಾದ್ರೆ 2 ಆಲ್ಬಮ್ ರಿಲೀಸ್ ಮಾಡಿದ್ರು ನನ್ನ ಸಿಂಗಿಂಗಲ್ಲಿ. ಆವಾಗ ಫ್ರಮ್ ಅ ವೆರಿ ಯಂಗ್ ಏಜ್ ಉಚ್ಚಾರಣೆ ಬಗ್ಗೆ ನಮ್ಮ ತಂದೆ ತುಂಬ ಈಸ್ ಅ ಪರ್ಫೆಕ್ಷನಿಸ್ಟ್ ಇನ್ ದ್ಯಾಟ್ ಸೆನ್ಸ್. ಇಸ್ ಲೈಕ್ ಎವ್ರಿ ಸ್ಮಾಲ್ ಎರರ್ ಹಿ ಯೂಸ್ ಟು ಕಮ್ ಆ್ಯಂಡ್ ಕರೆಕ್ಟ್. ಆ್ಯಂಡ್ ಐ ಥಿಂಕ್ ನನ್ನ ಒಂದು I wouldn't say I'm a perfectionist. I just would say that adara possibility idre, if there is a possibility to get something right, let's get it right. Correct. So let's go the extra mile. Let's put that extra money or effort or time or energy, whatever is required. ಆ ಒಂದು ಡಿಸೈರ್ಡ್ ರಿಸಲ್ಟ್ ಏನಿದೆ ಅದು ಎಷ್ಟು 100 out of 100 ಬರೋಕ್ಕಾಗತ್ತೋ ಅಷ್ಟು ಕ್ಲೋಸ್. nobody will ever get 100 out of 100. Let's face it, it's not an ideal world. It's a practical world. But this the entire industry around me, the musicians are great, the musicianship is great, but one thing I've noticed, even when I hear records from 1970 1980 all the way till the 2020 era, I noticed that we inherently lack a penchant for perfection as an entire country. And because every time I hear something from say the 1980s 1990s and I hear something produced outside the country in the same time, the difference in quality is astounding, even though we had the same kind of equipment back then in our studios as well. So it's ಒಂದು ಪ್ರಶ್ನೆ ಇದೆ ನನಗೆ, ಯಾಕೆ ಅಷ್ಟು ಅದಕ್ಕೊಂದು ಪ್ರಯಾರಿಟಿ ಕೊಡಲ್ಲ ನಮ್ಮ ಜನ ಅಂತ. ಸೊ ದಟ್ ಈಸ್ ಸಮಥಿಂಗ್ ಐ ಹ್ಯಾವ್ ಸೆಟ್ ಔಟ್ ಟು ಡೂ. ಐ ಕೀಪ್ ಟೆಲಿಂಗ್ ಹರ್ ಆಲ್ಸೋ there is always room for improvement. ಅದೇ ಶ್ರುತಿ ಇದ್ದು ಹಾಡೋದಕ್ಕೂ ಶ್ರುತಿ ಇಲ್ಲದೆ ಹಾಡೋದಕ್ಕೂ ಇರೋ ವ್ಯತ್ಯಾಸ ಅದು.
ಕರೆಕ್ಟ್. ಶ್ರುತಿ, ನನ್ನ ಇನ್ನೊಂದು ಅನಿಸಿಕೆ ಏನಂದ್ರೆ, ಶ್ರುತಿಲ್ ಹಾಡಿದ್ರು ಕೂಡ ಟೈಮಿಗೆ ಸರಿಯಾಗಿ ನುಡಿಸಿದ್ರು ಕೂಡ ದೇರ್ ಈಸ್ ಅನದರ್ ಥಿಂಗ್, ಇಸ್ ಅ ಕ್ವಾಲಿಟಿ ಆಫ್ ಸೌಂಡ್. ಸೊ ದಟ್ ಈಸ್ ಸಮಥಿಂಗ್ ದಟ್ ಐ ಹ್ಯಾವ್ ಸ್ಟಾರ್ಟೆಡ್ ಅಗೇನ್ ಪರ್ಸ್ಯೂಯಿಂಗ್ ಸಿನ್ಸ್ ಅಬೌಟ್ 6-7 years. ಲೈವ್ ಸೌಂಡ್ ಇಸ್ ಸಮಥಿಂಗ್ ದಟ್ ಐ ಡೂ. ಐ ಲವ್ ಸಮಥಿಂಗ್ ದಟ್ ಸೌಂಡ್ಸ್ ಗುಡ್. ನನಗೆ ಇವಾಗ ಯಾರೋ ಒಂದು ₹1,000 ಟಿಕೆಟ್ ತೊಗೊಂಡು ನಿಮ್ಮ ಪ್ರೋಗ್ರಾಮ್ ನೋಡೋಕೆ ಬರ್ತಾರೆ. ನನ್ನ ಒಪಿನಿಯನ್ ಅದ್ರ ಬಗ್ಗೆ ಏನಂದರೆ, ಆ ₹1,000ಗೂ ಇಟ್ ಶುಡ್ ಬಿ ವರ್ತ್ ಇಟ್. ಕರೆಕ್ಟ್. ದಟ್ ಎಕ್ಸ್ಪೀರಿಯನ್ಸ್ ಶುಡ್ ಬಿ ವರ್ತ್ ಇಟ್ ಇನ್ ಟರ್ಮ್ಸ್ ಆಫ್ ಸೌಂಡ್. ಅವ್ರು ಕೂತ್ಕೊಂಡು 3 hour ಕೇಳಬೇಕು ಅಂದರೆ 3 hour ರೆಕಾರ್ಡ್ ಕ್ವಾಲಿಟಿ ಥರ ಸ್ಪೀಕರಲ್ಲಿ ಬರಬೇಕು, ವಿಚ್ ಇಸ್ ಸಮಥಿಂಗ್ ಐ ಡೋಂಟ್ ಸಿ ಹ್ಯಾಪ್ನಿಂಗ್ ಓವರ್ ಹಿಯರ್. ಆ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ? ಆ ಪ್ರಯತ್ನ ನಾನು ಮಾಡ್ತೀನಿ. ವೆರಿ ಗುಡ್. ಎಸ್. ಅಮ್ಮನ ಬಯೋಡೇಟಾ ನೋಡಿದಾಗ ನನಗೆ ಒಂದು ಅಂಶ ಅನ್ನಿಸ್ತು. ಒಂದು ಸಣ್ಣ ಮಟ್ಟದ ಆಸರೆ ಅನ್ನುವಂಥ ಒಂದು ಸಣ್ಣ ಸಾಂಸ್ಥಿಕ ಸ್ವರೂಪವನ್ನು ಇಟ್ಕೊಂಡು ಕೋವಿಡ್ನಂಥ ಸಂದರ್ಭದಲ್ಲಿ ಭಾಳ ಒಂದು ಸಹಾಯ ಮಾಡುವಂಥ ಕೆಲಸ ಮಾಡಿದರು ಅಂತ. ಅದರ ಆ ಬಗ್ಗೆ ನೀವು ಮತ್ತು ಅಮ್ಮ ಸೇರಿಕೊಂಡು ಅಥವಾ ಆ ಥರದ್ದೇನದು ಹೇಗೆ? ನಾನು ಅದರಲ್ಲಿ ಒಂದು ಮಿನಿಸ್ಕ್ಯೂಲ್ ಭಾಗ ಅಷ್ಟೇ, ಅವರೇ ಎಲ್ಲ ಮಾಡಿರೋದು. ಕೋವಿಡ್ ಬಂದಾಗ ನಮ್ಗೆಲ್ರಿಗೂ ಗೊತ್ತು, ಎಸ್ಪೆಷಲಿ ಮ್ಯೂಸಿಷಿಯನ್ಸ್, ಸಂಗೀತಗಾರರಿಗೆ ಒಂದು ಫಿಕ್ಸ್ಡ್ ಸ್ಯಾಲರಿ ಅಂತ ಇರಲ್ಲ ಅಲ್ವಾ. ಸೊ ನಿಮಗೆ ಸಡನ್ಲಿ ಪಬ್ಲಿಕ್ ಗ್ಯಾದರಿಂಗ್ಸೇ ಇಲ್ಲ ಅಂದರೆ ಯಾರಿಗೆ ನುಡಿಸ್ತೀರಾ ನೀವು? ಹೋಗ್ಬಿಟ್ಟು ಏನೂ ಇರಲ್ಲ ಅವಾಗ, ಯಾರು ಸೇರುವಂಗೆ ಇಲ್ವಲ್ಲ, ಯಾರು ಸೇರೋವಂಗೆ ಇಲ್ಲ. ಸೊ ದೇರ್ ಎಂಟೈರ್ ಲೈವ್ಲಿಹುಡ್, ಇನ್ಫ್ಯಾಕ್ಟ್ ಇನ್ಕ್ಲೂಡಿಂಗ್ ಮೈನ್. ಸೊ ಲಾಕ್ಡೌನ್ ಆಗೋಕ್ಕೆ 2 ದಿನದ ಹಿಂದೆ ನನಗೆ ಒಂದು ದೊಡ್ಡ ಶೋ ಇತ್ತು, 8,000 ಜನದ ಮುಂದೆ ಬಂದೆ. ಸಡನ್ ಆಗಿ ಅನೌನ್ಸ್ಮೆಂಟ್ ಬಂತು, ಅಷ್ಟೇ, ಇಲ್ಲಿ ನೋ ಗ್ಯಾದರಿಂಗ್ಸ್, ನಥಿಂಗ್, ಲಾಕ್ಡೌನ್ ಅಂತ ಬಂದ್ಬಿಡ್ತು ಫಸ್ಟ್. ಸೊ ದಟ್ ಸಡನ್ change from playing 1 whole week of meeting thousands and thousands of people, coming down, all the shows in the next 2 months are cancelled. Everything that we were so prepared to do ಎಲ್ಲ ಹೊರಟೋಗಿತ್ತು. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದೆ ಅದರಿಂದ, ಏನಾಗುತ್ತೆ, ಎಷ್ಟು ಲೈವ್ಲಿಹುಡ್ ಲಾಸ್ ಆಗುತ್ತೆ. ನಾನೊಬ್ಬ ಇಂಡಿವಿಜುವಲ್, ನಾನೊಬ್ಬ ವ್ಯಕ್ತಿ ಅಷ್ಟೇ. ಕೆಲವರು ಸಂಗೀತಗಾರರಿಗೆ ಹೆಂಡ್ತಿರಿರ್ತಾರೆ, ಮಕ್ಕಳಿರ್ತಾರೆ, ಅವಳಂದ್ರಿರ್ತಾರೆ, ಅವ್ರಿಗೆ they have an entire family, ತಂದೆ ತಾಯಿ ಇರ್ತಾರೆ, sometimes even more. So they have so much more of a responsibility. As a musician, it's so much harder to just take care of your family with, no fixed salary. ಆ ಥರ ಟೈಮ್ ಬಂದಾಗ, when everyone had lost all of it, some people had a lot of health issues, they could not afford treatment. ಹಾಸ್ಪಿಟಲ್ಗೆ ಹೋದ್ರೂ ಅಲ್ಲಿ ಟ್ರೀಟ್ ಮಾಡಲ್ಲ, ನೀವು ದುಡ್ಡು ಕೊಡಿ ಅಂತ ಕೇಳೋವಂಥ ಟೈಮ್ ಇದು. ಇನ್ಶೂರೆನ್ಸ್ ಇಲ್ಲ ಅಂದರೆ ನೀವೇನು ಮಾಡೋಕ್ಕಾಗೋದಿಲ್ಲ. ಅದು ಮತ್ತು ಅಡುಗೆ ಮಾಡೋದಕ್ಕೆ ದಿನಸಿ ಸಾಮಾನಿಲ್ಲ ಅಂದರೆ ಏನು ಮಾಡ್ತೀರಾ ಹೇಳಿ ಅವಾಗ. ಸೊ ಆ ಥರ ಟೈಮ್ನಲ್ಲಿ ಇವರು ಆಸರೆ ಅಂತ ಸ್ಟಾರ್ಟ್ ಮಾಡಿ, ನೋಡಿದ್ದೀನಿ ಇಲ್ಲಿ ಎಷ್ಟು ಬಾಕ್ಸ್ ಗಟ್ಟಲೆ ಬಾಕ್ಸ್ಗಳು ಫುಲ್, ಎವ್ರಿ ಒನ್ ಹ್ಯಾಡ್ 1 ತಿಂಗ್ಳಿಗೆ ಆಗೋವಂಥದ್ದು ಫುಲ್ ರೆಡಿ. ಫುಲ್ ನಿಮಗೆ ಏನು ಅನ್ನ, ಬೇಳೆ, ಶುಗರ್, ಸಾಲ್ಟ್, ಎನಿಥಿಂಗ್ ಟು ಪ್ರಿಪೇರ್ a full meal 3 times a day for a month. So this was provided by this foundation to many musicians across Bangalore and probably outside Bangalore as well, and including hospital bills. I still remember one day I came down, ಕೆಳಗಡೆಗೆ ಬಂದೆ, ಅಮ್ಮಂಗೆ ಒಂದು ವಿಡಿಯೋ ಕಾಲ್ ಬಂತು. ಏನು ಅಂತ ನೋಡಿದ್ರೆ, ಹಾಸ್ಪಿಟಲಿಂದ ಆ ಮನುಷ್ಯ ಈಸ್ ಕಾಲ್ಡ್, ಈಸ್ ಲೈಕ್, ದಿಸ್ ಇಸ್ ಅನ್ಬಿಲೀವಬಲ್, ಯಾಕೆ ನನಗೆ, ವೈ ಆರ್ ಯು ಹೆಲ್ಪಿಂಗ್ ಮೀ, ನಾನು ನಿಮ್ಗೆ ಗೊತ್ತೇ ಇಲ್ಲ, ನಾ ಮೀಟೇ ಮಾಡಿಲ್ಲ ನಿಮ್ಮನ್ನು, ಮತ್ತು ಹೆಂಗೆ ಪತ್ತೆ ಹಚ್ಚಿದ್ರಿ ಇದನ್ನು ಅಂತ. ಸೊ ಶಿ ಹ್ಯಾಡ್ ಅ ನೆಟ್ವರ್ಕ್ ಆಫ್ ಪೀಪಲ್. ಸೊ ಶಿ ವಾಸ್ ಫೈಂಡಿಂಗ್ ಔಟ್ ಹೂ ವಾಸ್ ಮೋಸ್ಟ್ ಇನ್ ನೀಡ್, ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆ, ಅದನ್ನು ನೋಡಿಕೊಂಡು ಒಂದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯೋ ಅವ್ರಿಗೆ ತುಂಬ ಸಹಾಯ ಮಾಡಿರೋವಂಥ ಒಂದು ಸಂಸ್ಥೆ ಇದು. ಸೊ ನಾನು ಅದರಲ್ಲಿ ಭಾಗ ಅಲ್ಲ. ನನ್ನ ಒಂದು ಅಳಿಲು ಸೇವೆ ಏನಂದರೆ, ನನ್ನ ಗೊತ್ತಿರೋ ಫ್ರೆಂಡ್ಸ್ ಅವ್ರ ಕೈನಲ್ಲಿ ಈ ಸಂಸ್ಥೆಗೆ ಎಷ್ಟಾಗುತ್ತೋ ಅಷ್ಟು ಒಂದು ಕಾಂಟ್ರಿಬ್ಯೂಷನ್, ಒಂದು ಡೊನೇಷನ್, ಜಸ್ಟ್ ಟು ಕೀಪ್ ದ ಪ್ರೊಸೀಡಿಂಗ್ಸ್ ಅಪ್ ಇನಿಷಿಯಲ್ ಸ್ಟೇಜಸ್ನಲ್ಲಿ, ಅದನ್ನು ನಾನು ಮಾಡಿಸಿದ್ದೆ ಅಷ್ಟೇ. ಅದನ್ನು ಬಿಟ್ಟು ನಾನೊಂದು ಭಾಗ ಅಂತ ಅಲ್ಲ, ಅದೆಲ್ಲ ಅಮ್ಮ, ಅಪ್ಪ ಮತ್ತು ಅವ್ರ ಸುತ್ತಮುತ್ತ ಇರೋರು ಅವ್ರು ಮಾಡಿರೋಂಥ ಕೆಲಸ. ನಿಮ್ಮ ಬ್ಯಾಂಡ್ ಹೇಗೆ ಸಾಗ್ತಾ ಇದೆ? ನನ್ನ ಬ್ಯಾಂಡ್ ಹೇಗೆ ಸಾಗ್ತಾ ಇದೆ ಅಂದರೆ, ಅದು ಒಂದು ನದಿ ಥರ, ಅದು ಹರಿಯುತ್ತಾ ಇದೆ. ಅದು ಎಷ್ಟು ಸ್ಪೀಡಲ್ಲಿ ಹರಿಯುತ್ತೋ ನಾನು ಅಷ್ಟೇ ಸ್ಪೀಡಲ್ಲಿ ಅದ್ರ ಜೊತೆಗೆ ಹೋಗ್ತೀನಿ. ಐ ಡೋಂಟ್ ಟ್ರೈ ಟು ಫೋರ್ಸ್ ಇಟ್.
ಐ ಡೋಂಟ್ ಟ್ರೈ ಟು ಸೇ ಓಕೆ ನೀನು ಇವಾಗ ಸಡನ್ನಾಗಿ ಫೇಮಸ್ ಆಗ್ಬಿಡ್ಬೇಕು ಇವತ್ತು ರಾತ್ರಿ ಇಡೀ ದೇಶ ನಿನ್ಗೆ ಗೊತ್ತಾಗ್ಬಿಡ್ಬೇಕು, ನಿನ್ನ ಬಗ್ಗೆ ಗೊತ್ತಾಗ್ಬಿಡ್ಬೇಕು ಇಡೀ ದೇಶಕ್ಕೆ. ಆ ಥರ ನನಗೊಂದು ಅರ್ಜಿ ಇಲ್ಲ. ನಾಳೆ ಬೆಳಗ್ಗೆನೇ ಸಮುದ್ರ ಸೇರ್ಬಿಡ್ಬೇಕು ನೀನು ಅನ್ನೋಗಿಲ್ಲ. ನಂಗೆ ಆ ಥರ ಇಲ್ಲ. ಸೊ ಇನ್ ದ ಲಾಸ್ಟ್ 6 years, just by letting it go and making the right decisions and obviously making good music and making good decisions with that music, I am very happy with. ನಿಮಗೆ ಆತ್ಮತೃಪ್ತಿ ಇದೆಯಲ್ಲ? ನಮಗೆ ಆತ್ಮತೃಪ್ತಿ ಬಹಳನೇ ಇದೆ. ಅಮ್ಮನನ್ನು ಏನಾದರೂ ಸೇರಿಸ್ಕೊಳ್ತಿದ್ರ ಅದರಲ್ಲಿ? ಇನಿಷಿಯಲಿ 1-2 ಹಾಡಲ್ಲಿ ಅಮ್ಮ ನುಡಿಸಿದ್ರು. ನನ್ನ ಹಳೆ ಬ್ಯಾಂಡ್ ಲೈನಪ್ ಇರ್ಬೇಕಾದ್ರೆ ಒಂದೇ ಮಾತರಂ ಅಂತ ಒಂದಿತ್ತು, ಅದ್ರಲ್ಲಿ ನುಡಿಸಿದ್ರು. ಆಮೇಲೆ ಅಮ್ಮನ ಜೊತೆ ಒಂದು ಹಾಡು ಯೂಟ್ಯೂಬಲ್ಲಿ ಇದೆ, ಜರಾ ಜರಾ ವಸೀಗರ ಅಂತ ಒಂದು ಹಾಡಿದೆ, ಅದ್ರದ್ದು ನಾವಿಬ್ಬರು ಮಾಡಿದ್ದೀವಿ. ಟೈಮ್ ಆದಾಗ ನೋಡಿ. ಓಕೆ, ಥ್ಯಾಂಕ್ ಯು. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.